ಹಾಯ್ ಗಾಯ್ಸ್, ಪೋಸ್ಟ್ ಮಾಡಿಬಿಟ್ಟೆ ಗೈಸ್. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ಬಿಡ ನಾನು ಯಾರು ಕಪ್ಪು ಅಂದ್ಬಿಡ್ಲೆ. ನಾನು ಯಾವತ್ತಾರು ನೀವು ಕಪ್ಪು ಅಂತ ಹೇಳಿದ್ದೀನ. ಎಷ್ಟು ಚೀಸಿ ಆಗಿದೆ. 5 ರೌಂಡ್ಸ್ ಹಾಕ್ತೆ, ಸುಸ್ತಾಗೋಯ್ತು. ಕಾಫಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಗಳವಾರ. ನೆನ್ನೆ ನನಗೊಂದು ಕೊಲಾಬ್ ಸಿಕ್ತಲ್ಲ, ಇವತ್ತು ಬೆಳಗ್ಗೆ ಒಂಚೂರು ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ವಿಡಿಯೋ ಇಟ್ಕೊಂಡಿದ್ದೀನಿ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಭವಿಷ್ಯನ ಇವಾಗ ಸದ್ಯಕ್ಕೆ ಕಾಲೇಜಿಗೆ ಬಿಡಬೇಕು. ಅವಳಿಗೆ ಇವತ್ತು ಕೂಡ ಲ್ಯಾಬ್ ಎಕ್ಸಾಮ್ ಇದೆ. ಸೊ ಅವಳನ್ನು ಬಿಟ್ಬಿಟ್ಟು ಬಂದು ಇನ್ನು ಮಿಕ್ಕಿದ್ದು ಕಂಪ್ಲೀಟ್ ಮಾಡ್ಕೋಬೇಕು ವಿಡಿಯೋನ. ಆ್ಯಂಡ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೋಸ್ಟ್ ಮಾಡಿಬಿಡ್ತೀನಿ. ಅಂದರೆ ಇನ್ನೇನು ಭವಿಷ್ಯ ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಇನ್ನು 5 ಮಿನಿಟ್ಸಲ್ಲಿ ಹೋಗಿ ಬಿಟ್ಬಿಟ್ಟು ಬರಬೇಕು ಗೈಸ್. ಆ್ಯಂಡ್ ಭವಿಷ್ಯ ಇವತ್ತು ಅಂಬಲಿ, ರಾಗಿ ಗಂಜಿಗೆ ಮಜ್ಜಿಗೆ ಹಾಕ್ಬಿಟ್ಟು ಕುಡಿತಾರಲ್ಲ, ಅದನ್ನು ಕುಡ್ದಿದ್ದಾಳೆ ಗೈಸ್. ಹೆಲ್ದಿ ಅಂತ ಹೇಳಿದೆ, ಅದಕ್ಕೆ ಕುಡಿದ್ಲು. ಅದರ್ವೈಸ್ ಕಾರ್ನ್ಫ್ಲೇಕ್ಸೇ ತಿನ್ನೋದು ಅವಳು. ಬಟ್ ಇವತ್ತು ರಾಗಿ ಅಂಬಲಿ ಕೊಟ್ಟಿದ್ದೀನಿ. ತುಂಬ ಬಿಸಿಲಿದೆ ಆ್ಯಂಡ್ ಒಳ್ಳೆಯದು ಕೂಡ. ಅವಳು ರಾಗಿನೇ ಕನ್ಸ್ಯೂಮ್ ಮಾಡಲ್ಲ ದಿನದಲ್ಲಿ. ಸೊ ಇನ್ಮೇಲೆ ಹೀಗೆ ಒಂದು ಸ್ವಲ್ಪ ಕನ್ಸ್ಯೂಮ್ ಮಾಡೋ ಥರ ಮಾಡ್ತೀನಿ. ಆ್ಯಂಡ್ ನಮ್ಮ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ ಗೈಸ್. ಇವಾಗ ಸದ್ಯಕ್ಕೆ ಕೊಲ್ಯಾಬ್ದು ಏನು ವಿಡಿಯೋ ಇತ್ತು ಅದಷ್ಟು ವಿಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿಬಿಟ್ಟೆ ಗೈಸ್. ಅರ್ಜೆಂಟಲ್ಲಿ ಮಾಡಿದ್ದು. ಆ್ಯಂಡ್ ನಮ್ಮ ಭವಿಷ್ಯ ಕಾಲೇಜ್ಗೆ ಹೋಗಿದ್ದಾಳಲ್ಲ, ಲ್ಯಾಪ್ಟಾಪ್ ತೊಗೊಂಡು ಹೋಗೋದೇ ಮರ್ತ್ಬಿಟ್ಟಿದ್ದಾಳೆ. ಇವಾಗ ಅರ್ಜೆಂಟಾಗಿ ಹೋಗಿ ಅವಳಿಗೆ ಲ್ಯಾಪ್ಟಾಪ್ ಕೊಟ್ಬಿಟ್ಟು ಬರ್ತೀನಿ ಗೈಸ್. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ ವಿಡಿಯೋ ತುಂಬ ಚೆನ್ನಾಗಿ ಬಂತು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ದ ಕೊಲ್ಯಾಬ್ ಟೀಮ್. ಇನ್ನು ಕೊಲ್ಯಾಬೇ ಮಾಡಿಲ್ಲ ಅವರು, ಆದರೆ ಐ ನೋ ಸೂನ್ ದೇ ವಿಲ್ ಕೊಲ್ಯಾಬ್. ಅಂದರೆ ಇನ್ನು ಅದು ಇನ್ವೈಟ್ ಮಾಡಿದ್ದೀನಿ, ಆ್ಯಕ್ಸೆಪ್ಟ್ ಮಾಡಿಲ್ಲ. ಓಕೆ ಗೈಸ್, ಭವಿಷ್ಯನಿಗೆ ಇವಾಗ ಲ್ಯಾಪ್ಟಾಪ್ ಕೊಟ್ಬಿಟ್ಟು ಬೇಗ ಬರ್ತೀನಿ ಗೈಸ್. ಇವಾಗ ಮಧ್ಯಾಹ್ನ 12:30 ಮೇಲಾಗಿದೆ. ಮೇ ಬಿ 1 ಗಂಟೆ ಆಗ್ತಾಯಿದೆ. ಹಾಂ ಗೈಸ್, 5 ಮಿನಿಟ್ಸ್ ಇದೆ 1 ಗಂಟೆಗೆ. ಆ್ಯಂಡ್ ಇವತ್ತು ತಿರ್ಗಾ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ನಾವು ಯಜಮಾನ್ರು ಬಂದಿದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಟಿಫನ್ ತಿಂದ್ಬಿಟ್ಟು ರೆಡಿಯಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಹಚ್ಕೊಳ್ಳಿ ಅಂದರೆ ಹಚ್ಕೊಳ್ಳಿಲ್ವಾ? ಹಚ್ಕೋಬೇಕಾಗಿ ಬಿಸಿಲೆಲ್ಲ ಹೋಗಿ ಮುಂಚೆ ಹಚ್ಕೋಬೇಕು. ನಾವು ಯಜಮಾನ್ರಿಗೆ ಹಚ್ಕೊಳ್ಳಿ ಸನ್ಸ್ಕ್ರೀನ್ ಲೋಷನ್ನು ಅಂತ ಹೇಳಿದ್ರೆ ಹಚ್ಕೊಂಡೇ ಇಲ್ಲ. ಅವ್ರು ತುಂಬ ಬೆಳ್ಳಗಿದ್ದಾರೆ, ಅದಕ್ಕೆ ಅವ್ರಿಗೆ ಬೇಡವಂತೆ. ನಾನು ಯಾರನ್ನ ತೋರಿಸ್ಬಿಡ ನಾನು ಯಾರು ಕಪ್ಪು ಅಂದ್ಬಿಡ್ಲೆ. ನಾನು ಯಾವತ್ತಾರು ನೀವು ಕಪ್ಪು ಅಂತ ಹೇಳಿದ್ದೀನ. ಬೇರೆಯವರೇ ಆಗಲಿ, ನೀನಲ್ಲ. ನೀವು ಕೆಂಪುಗಿದ್ದೀರಾ. ಗೈಸ್, ದೇವಸ್ಥಾನನೇ ಮುಚ್ಚಿಬಿಟ್ಟಿದೆ ಗೈಸ್. ಅದಕ್ಕೆ ನಮ್ಮ ಯಜಮಾನ್ರು ಇಲ್ಲೊಂದು ಚೀಸ್ ಬನ್ ಕೊಡಿಸ್ಬಿಟ್ಟು ಹಾಗೆ ಕರ್ಕೊಂಡೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಓಕೆ, ಕೊರಿಯನ್ ಚೀಸ್ ಬನ್. ಇದು ಒಂದು ಕೊರಿಯನ್ ಚೀಸ್ ಬನ್ ಪಾರ್ಸಲ್ ಮಾಡಿ. ಹಾಂ ಗೈಸ್, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ನೋಡಿದ್ರೆ ಮುಚ್ಚಿಬಿಟ್ಟಿತ್ತು. ಹಾಂ, ತೊಗೋತೀರಾ ಟ್ರೆಸ್ಲಿಶಿಯಸ್? ಹಾಗೆ ಒಂದು ಟ್ರೆಸ್ಲಿಶಿಯಸ್. बोलो श्री सच्चिदानंद सद्गुरु साईनाथ महाराज की जय. ಇಲ್ಲೇ ಒಂದು ದೇವಸ್ಥಾನ ಇತ್ತು, ನಮಸ್ಕಾರ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಇಲ್ಲೊಂದು ಹನುಮಾನ್ ಟೆಂಪಲ್ ಇದೆ. ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ವಿ, ಆಚೆ ಕಡೆಯಿಂದ ಹೋಗಬೇಕು ಅಂತ ಅಂದ್ಕೊಂಡು. ಇವತ್ತು ಆಗಲ್ಲ, ನೋಡೋಣಕ್ಕಾಗಲ್ಲ. ಮಂಗಳವಾರ
ಅಲ್ವಾ ಹನುಮಾನ್ ಟೆಂಪಲ್ ತೆಗೆದಿರ್ತದೆ ಅಂತ ಈ ಕಡೆ ಎಲ್ಲ ಸ್ವಲ್ಪ ಗಲೀಜಾಗಿದೆ. ದೊಡ್ಡದು ಎಷ್ಟು ದೂರ ಇದೆ ನಮ್ಮ ಮನೆಯಿಂದ? ಬರೀ ನಾನು 500 ಮೀಟರ್. ಅಲ್ಲ ಈ ಕಡೆಯಿಂದ ಬಂದರೆ ಕೋಮ್ಲಾತ್ಗೆ ಮನೆಗೆ ಪಟ್ಟಂತ ಹೋಗ್ಬೋದು. ಅದು ಬೇರೆ ಮುಚ್ಚಿದೆ ಗಾಯ್ಸ್. ಈ ದೇವಸ್ಥಾನನೂ ಮುಚ್ಚಿಬಿಟ್ಟಿದೆ. ತುಂಬ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಅನ್ಸುತ್ತೆ. ನಾವು ಲೇಟಾಗಿ ಬಂದಿದ್ದೀವಿ, ಅದಕ್ಕೆ ಎಲ್ಲ ದೇವಸ್ಥಾನ ಮುಚ್ಚಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಇಲ್ಲ ಸಾಯಂಕಾಲ ಹೋದ್ರಾಯ್ತು. ಇಲ್ಲ ಕೆರೆಕೋಡಿಗೆ ಹೋಗ್ತೀನಿ ಬೇಕಾದ್ರೆ. ನಿಮಿಷಾಂಬಾಗೂ ಹೋಗ್ಬೋದು. ಹಾಂ, ಡ್ರೆಸ್ ಚೇಂಜ್ ಮಾಡ್ಕೊಬಿಡ್ತೀನಿ ಗಾಯ್ಸ್. ಆಮೇಲೆ ಚೀಸ್ ಬಂದು ತಿನ್ನೋಣ. ನೀವೇನಾದ್ರು ಈ ಬಂದು ತಿಂದುಬಿಟ್ರೆ ನೆಕ್ಸ್ಟ್ ಟೈಮಿಂದ ತಗೊಳ್ಳೋಣ ಇದನ್ನು ಅಂತ ಹೇಳ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಈಗ ಓಪನ್ ಮಾಡೋಣ ಗೈಸ್. ಈಗ ಇವತ್ತು ಭವಿಷ್ಯನ್ ಡ್ಯಾನ್ಸ್ ಕ್ಲಾಸ್ ಸರ್ ಲಂಚಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಭವಿಷ್ಯ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಚೀಸ್ ಬಂದು ತಿಂತಾಯಿದ್ದೀನಿ. ಇಲ್ಲದೆ ಹೋಗಿದ್ರೆ ಸಂಜೆ ತಿಂತಾಯಿದ್ದೆ. ಅವಳು ಹೌದಾ? ಮಗುಗೈದು ಫುಲ್ಲಲ್ಲ ಹಂಚ್ಕೊಂಡು ತಿನ್ನಬೇಕು. ಆಬ್ವಿಯಸ್ಲಿ ಅರ್ಧ ತಿಂದ್ಬಿಡ್ತೀನಿ. ನಾನು ಹಂಗೆ ಹೇಳಿದ್ದು. ಸೊ ಅರ್ಧ ತಿಂದೆ ನಾನು ಇಡೋದು ಗೈಸ್. ನಾನು ಇಷ್ಟು ಫುಲ್ಲು ತಿನ್ನೋದಿಲ್ಲ ನೋಡಿ. ಅವಳಿಗೋಸ್ಕರ ಅಂತ ತೊಗೊಬಂದಿರೋದು, ನನಗೋಸ್ಕರ ಅಲ್ಲ. ಕೇಳಿದ್ದು ನಾನು ಎಷ್ಟೊಂದು ದಿವಸದಿಂದ ಚೀಸ್ ಬನ್ನು ಅಂತ. ಒಂದು ಪೀಸ್ ತಿನ್ನಿ, ನಾನೇನು ಫುಲ್ ನಾನಿದು ತಿಂತೀನಿ. ಇದು ಈ ಚೀಸ್ ಬನ್ನು ಹೀಗೆ ಡಿವೈಡ್ ಆಗಿರುತ್ತೆ. ಗಾರ್ಲಿಕ್ಕು ಮತ್ತು ಚೀಸು ಎಲ್ಲ ಹಾಕಿರ್ತಾರೆ. ಹಿಂಗೆ ತೆಗೆದುಬಿಟ್ಟು ಎಷ್ಟು ಚೀಸಿ ಆಗಿದೆ ಅಂದರೆ ಒಂದು ಬೈಟ್ ತಿನ್ರಿ, ಹೋಗಲಿ ಬಿಡಿ ಗೈಸ್. ಸೂಪರ್ ಆಗಿದೆ. ನೀವು ಯಾವಾಗಾದ್ರೂ ಎಲ್ಲರೂ ಟ್ರೈ ಮಾಡಿ ಗೈಸ್. ಕೊರಿಯನ್ ಚೀಸ್ ಬನ್ ಇದು ನಮ್ಮ ಯಜಮಾನ್ರಿಗೆ. ಇಲ್ಲೆಲ್ಲ ಚೀಸೇ ಇರುತ್ತೆ. ಇನ್ನೊಂದು ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ. ಇದನ್ನು ಭವಿಷ್ಯಂಗೆ ಎತ್ತಿಡ್ತಾ ಇದ್ದೀನಿ. ಇನ್ನೊಂದು ಪೀಸ್ ಎತ್ಕೊಂಡ್ಬಿಡ್ತೀನಿ. ನಂಗೆ 3 ಪೀಸ್, ಅವಳಿಗೆ 3 ಪೀಸು. ನಮ್ಮ ಯಜಮಾನ್ರು ತಿನ್ನೋಂಗಿದ್ರೆ ತಿನ್ನಲಿ. ಒಂಚೂರು ಟೇಸ್ಟ್ ನೋಡ್ತೀರಾ? ಹೆಂಗಿದೆ? ಸಕ್ಕದಾಗಿದೆ ತಾನೇ? ಸಕ್ಕದಾಗಿದೆ ಗೈಸ್. ಅದು ಸ್ವೀಟು, ಇದು ಸಾಲ್ಟಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್. ಹೌದು ಗೈಸ್, ಇವಾಗ ಟೈಮು 6:30 ಆಗಿದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಂಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ದರ್ಶನ ಸಿಗಲಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಗೈಸ್. ಅದಕ್ಕೋಸ್ಕರ ಈಗ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ. 5 ಗಂಟೆಗೆ ದೇವಸ್ಥಾನ ಓಪನ್ ಆಗಿರುತ್ತೆ. ಬಟ್ ಈಗ ಆಲ್ರೆಡಿ 6:30 ಆಗೋಗಿದೆ. 5:30 6:30? ಹಾಂ, 6:30 ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಆದರೆ ವಾಕ್ ಮಾಡಿಕೊಂಡು, ವಾಕ್ ಹೋಗೋದ್ರೆ ಕಾಫಿ ಕುಡಿತೀನಿ. ಸೊ ಕಾಫಿ ಕುಡ್ಕೊಂಡು ಬರ್ತೀನಿ. ಸೊ ಇವತ್ತು ಒಬ್ಬಳೇ ಗೈಸ್ ಎಲ್ಲ ಕಡೆಗೂ. ಏನಕ್ಕೆ ಅಂದರೆ ನಮ್ಮ ಯಜಮಾನ್ರಿಗೂ ಕೆಲ್ಸಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಮ್ಮ ಭವಿಷ್ಯ ಕಾಲೇಜ್ಗೆ ಹೋಗಿದ್ದಾಳೆ. ಅದೇ ಲಂಚ್ಗೆ ಹೋಗಿದ್ಲು. ಮೇ ಬಿ ಈವ್ನಿಂಗ್ ಲಂಚ್ ಅಂತ ಅನಿಸುತ್ತೆ. ಲೇಟಾಗಿ ಬರ್ತಾಳೆ. 8 ಗಂಟೆ ಆಗುತ್ತೆ ಅವಳು ಬರೋದು. ಗುಡ್ ಮಾರ್ನಿಂಗ್ ಗೈಸ್. ನಾವು
ಸೊ ಇವತ್ತು ನಾನಷ್ಟೇ ಗೈಸ್, ನಾನೊಬ್ಬಳೇ ಎಲ್ಲ ಕಡೆ ತಿರ್ಗಾಡ್ಕೊಂಡು ಬರಬೇಕು. ಗೈಸ್ ದೇವಸ್ಥಾನ ಆಯಿತು, ಇವಾಗ ವಾಕ್ಗೆ ಪಾರ್ಕಿಗೆ ಬಂದಿದ್ದೀನಿ. ಅವ್ರು ಜಾಸ್ತಿ ಜನ ಇದ್ದಾರೆ ಗೈಸ್, ಈ ಟೈಮ್ನಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಕೋತೀನಿ. ಅದೇನಪ್ಪ ಸುತ್ತು ರೀಲ್ಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಗೈಸ್ ವಾಕ್ ಮುಗಿಸ್ದೆ, ಒಂದು 5 ರೌಂಡ್ಸ್ ಹಾಕ್ತೆ, ಸುಸ್ತಾಗೋಯ್ತು. ಸೊ ಕಾಫಿ ಸಖತ್ ಸ್ಟ್ರಾಂಗ್ ಆಗಿದೆ. ಇವಾಗ ಮನೆಗೆ ಹೋಗಬೇಕು, ಬಟ್ ಭವಿಷ್ಯ ಆಲ್ರೆಡಿ ಕಾಲ್ ಮಾಡಿದ್ಲು, ಇನ್ನೊಂದು 15-20 ಮಿನಿಟ್ಸ್ ಆಗುತ್ತೆ ರೀಚ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಐ ಗೆಸ್ ಮನೆಗೆ ಹೋಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಕಾಲ್ ಮಾಡ್ತಾಳೆ ಅಂತ. ಸೊ ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ ಗೈಸ್ ಬಂದು ಒಂದು 10 ಮಿನಿಟ್ಸ್ ಆಗಿದೆ ಅಷ್ಟೇ. ಅಷ್ಟರಲ್ಲಿ ಭವಿಷ್ಯ ಕಾಲ್ ಮಾಡಿಬಿಟ್ಲು, ಅವಳು ಆಲ್ರೆಡಿ ಬಂದು ಕರ್ಕೊಂಡು ಹೋಗು ಬಾ ಅಂತ. ಓಕೆ, ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಗೈಸ್, ನಾಳೆ ವ್ಲಾಗ್ ಹಾಕಬೇಕಲ್ಲ. ಓಕೆ, ತಿರ್ಗಾ ಹೋಗೋಣ ಬನ್ನಿ ಹೊರಗಡೆ ಭವಿಷ್ಯನ ಕರ್ಕೊಂಬರೋದಕ್ಕೆ. ಈಗ ಹೆಂಗಿತ್ತು ಲಂಚ್? ಆಯಿತಾ? ಯಾರ್ಯಾರು ಬಿಟ್ಟರು ಇಲ್ಲಿ ಹಂಗಾದ್ರೆ? ನನ್ನ ಫ್ರೆಂಡ್ಸು ಎಲ್ಲರೂ. ಗೈಸ್ ಈಗ ಆಗಲೇ 10 ಗಂಟೆಗಿಂತ ಜಾಸ್ತಿನೇ ಆಗಿದೆ. ಆ್ಯಂಡ್ ಊಟ ಎಲ್ಲ ಆಯಿತು. ವಿಶ್ವನ್ರಿಗೆ ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡಿಕೊಟ್ಟೆ ರಾತ್ರಿ. ಆ್ಯಂಡ್ ಭವಿಷ್ಯ ಆಲ್ರೆಡಿ ಅಲ್ಲಿಂದ ತಿನ್ಕೊಂಬಂದಿದ್ದಾಳೆ. ಲೈಕ್ ಅವಳದು ಲಂಚು ಮತ್ತು ಡಿನ್ನರ್ 2 ಮಧ್ಯ ತಿಂದಿರೋದು ಅವಳು. ಸೊ ಅವಳು ಹೊಟ್ಟೆ ಹಶ್ವಾಗ್ತಿಲ್ವಂತೆ ಈಗಲೇ. ಸೊ ಅವಳೇನು ತಿಂದಿಲ್ಲ. ನಾನೊಂಚೂರು ಚಿತ್ರಾನ್ನ ತಿಂದೆ, ಬಿಕಾಸ್ ನಾನು ಮಧ್ಯಾಹ್ನ ಜಾಸ್ತಿ ಏನೂ ತಿಂದಿರಲಿಲ್ಲ. ನಾನು ಏನು ತಿಂದಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಮಧ್ಯಾಹ್ನ ಏನು ಚೀಸ್ ಬನ್, ಕೊರಿಯನ್ ಚೀಸ್ ಬನ್ ತಿಂದೆ ಅಷ್ಟೇ ಗೈಸ್. ಸೊ ಇವತ್ತಿನ ಡೇ ನಾನು ಜಾಸ್ತಿ ಬ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ, ಬಟ್ ಇಟ್ ವಾಸ್ ಅ ಪ್ರೋಗ್ರೆಸಿವ್ ಡೇ. ಬಿಕಾಸ್ ಬೆಳಗ್ಗೆ ಬೇಗ ಎದ್ಬಿಟ್ಟು ವಿಡಿಯೋ ಪ್ರಾಡಕ್ಟ್ ಪ್ರಮೋಷನ್ಗೆ ವಿಡಿಯೋ ರೆಡಿ ಮಾಡಿಕೊಂಡೆ, ಪೋಸ್ಟ್ ಮಾಡಿದೆ, ಸ್ಟೋರಿ ರೆಡಿ ಮಾಡ್ಕೊಂಡು ಅದನ್ನು ಪೋಸ್ಟ್ ಮಾಡಿದೆ. ಸೊ ನನಗೆ ಸ್ವಲ್ಪ ಟಾಸ್ಕ್ ಇತ್ತು ಬೆಳಗ್ಗೆ. ಆ್ಯಂಡ್ ಸಾಯಂಕಾಲ ನಾನು ಒಬ್ಬಳೇ ದೇವಸ್ಥಾನಕ್ಕೆ ಹೋಗಿ ವಾಕ್ ಮಾಡಿಕೊಂಡು ಆಮೇಲೆ ಕಾಫಿನೂ ಸಹ ಕುಡ್ಕೊಂಬಂದೆ. ಸೊ ಇಟ್ ವಾಸ್ ಕ್ವೈಟ್ ಅ ಪ್ರೋಗ್ರೆಸಿವ್ ಡೇ ಫಾರ್ ಮೀ. ಇವಾಗ ನನಗೊಂದು ಡೌಟ್ ಇದೆ, ವ್ಲಾಗ್ ನೋಡ್ತಾ ಇರ್ತೀರಲ್ಲ, ಪ್ಲೀಸ್ ಕಮೆಂಟ್ ಹಾಕಿ. ನಾನು ವ್ಲಾಗಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ಓಪನ್ ಆಗಿ ಆರಾಮ್ಸೆ ಹೇಳಿ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಅದನ್ನು ನೋಡಿ ಕನ್ಸಿಡರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Until next time, take care, bye, see you guys. Thank you so much for watching our vlog guys. Bye.